ತಿಳ್ಕೋರಿ. ಅದಕ್ಕೆ ಮಹಾತ್ಮರ ಜನನ ನಿನ್ನಿನ ದಿವಸ ಜಗದ್ಗುರು ರೇವಣ ಸಿದ್ದೇಶ್ವರರು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಸೋಮನಾಥನ ಲಿಂಗದೊಳಗೆ ಜನನ ಆಯಿತು. ಭಕ್ತರು ಎಲ್ಲ ಗಾಬರಿ ಆದರು. ಯಪ್ಪ ನೀ ಯಾರಂತ ಕೇಳಿದಾಗ ನಾ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಅದೇನಂದಾಗ, ಯಪ್ಪ ತುಂಬ ಧನ್ಯವಾದ ತಂದೆ, ನಾ ಬಹುತೇಕ ನಿನ್ನನ್ನು ಕಾಣ್ತೇವಿಲ್ಲ ಅಂತ ಅನಿಸಿತ್ತು. ಹಗಲು ರಾತ್ರಿ ಸುಮ್ಮ ಈ ಗುಡ್ಯಾಗ ಕೂತು ಭಜನ ಮಾಡ್ತಿದ್ದೆವು. ಇವತ್ತು ಸಾಕ್ಷಾತ್ ನೀನೇ ನಮಗೆ ರೂಪ ತೋರಿಸಿದೆ ಅಂದ್ರೆ ನಮ್ಮ ಜನ್ಮ ಕಲ್ಯಾಣ ಆತು ತಂದೆ ಅಂತೇಳಿ ಭಕ್ತಾದಿಗಳೆಲ್ಲ ಆ ಗುರು ರೇವಣ ಸಿದ್ದೇಶ್ವರ ಪಾದಿಗೆ ಬಿದ್ದರು. ಆವಾಗ ಗುರು ರೇವಣ ಸಿದ್ದೇಶ್ವರರು ಅಲ್ಲಿರ್ತಕ್ಕಂಥ ಭಕ್ತರಿಗೆಲ್ಲ ಧರ್ಮ ಭಕ್ತಿ ಆ ಧರ್ಮದ ದಾರಿಯನ್ನು ಅವರಿಗೆ ಭಕ್ತಾದಿಗಳಿಗೆ ತೋರಿಸಿ ಗುರು ಲಿಂಗ ಜಂಗಮ ಪ್ರಸಾದವನ್ನು ಹೆಂಗೆ ಭಕ್ಷಣೆ ಮಾಡಬೇಕು, ಗುರುಗಳನ್ನು ಹೆಂಗೆ ಆರಾಧಿಸಬೇಕಂತಕ್ಕಂಥದ್ದನ್ನು ಮಾರ್ಗವನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೆ ತೋರಿಸಿ ಆ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಕೊಲ್ಲಿಪಾಕಿಯನ್ನು ಬಿಟ್ಟು ಸಂಚಾರ ಮಾಡ್ಕೊಂತ ಹೊರಡ್ತಾರೆ. ಸಂಚಾರ ಮಾಡ್ಕೊಂತ ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ ಮಲಯಾಚಲದ ಹತ್ರ ಬರ್ತಾರ. ಮಲಯಾಚಲದ ಹತ್ರ ಬಂದು ಅಲ್ಲಿ ಅಗಸ್ತ್ಯ ಮುನಿಗಳಿಗೆ ಶಿವತತ್ವ ಶಿವಬೋಧನೆಯನ್ನು ಮಾಡಿ ಅಲ್ಲಿದ ಆ ಮಲಯಾಚಲದ ಹತ್ರ ಬಿಟ್ಟು ಮುಂದೆ ಆ ಅಗಸ್ತ್ಯ ಮುನಿಗಳಿಗೆ ಆಶೀರ್ವಾದ ಮಾಡಿ ಅಗಸ್ತ್ಯ ಮುನಿಗಳಿಗೆ ಶಿವತತ್ವದ ಬೋಧೆಯನ್ನು ಮಾಡಿ ಅಲ್ಲಿದಿಂದ ಸನ್ಮಾರ್ಗವಾಗಿ ಮತ್ತೆ ಸಾಗುತ್ತಾ ಸಂಚಾರ ಮಾಡ್ಕೊಂತ ದೇಶ ಸಂಚಾರ ಮಾಡ್ಕೊಂತ ಹೊರಟರು. ದೇಶ ಸಂಚಾರ ಮಾಡ್ಕೊಂತ ಎಲ್ಲಿಗೆ ಹೊರಟರು ಅಂತ ಕೇಳಿದ್ರೆ ಆ ಲಂಕಾಪಟ್ಟಣಕ್ಕೆ ಬಂದರು. ಲಂಕಾಪಟ್ಟಣಕ್ಕೆ ಬಂದರು ಸಂಚಾರ ಮಾಡ್ಕೊಂತ. ಲಂಕಾಪಟ್ಟಣಕ್ಕೆ ಬಂದು ಆ ಲಂಕಾಪಟ್ಟಣ ಅಂದ್ರೆ ರಾವಣನ ರಾಜ್ಯ. ಅದು ಏನ್ರಿ ಲಂಕಾಪಟ್ಟಣ ಅಂದ್ರೆ ರಾವಣನ ರಾಜ್ಯ. ಆ ಲಂಕಾಪಟ್ಟಣಕ್ಕೆ ಬಂದು ಜಗದ್ಗುರು ರೇವಣ ಸಿದ್ಧರು ಪಾದ ಇಟ್ಟರು. ಆ ವಿಭೂಷಣ ರಾತ್ರಿ ಮನ್ಕೊಂಡಿದ್ದ. ಆ ಎಳೆದಾಗ ಜಗದ್ಗುರು ರೇವಣ ಸಿದ್ಧರು ಆ ಲಂಕಾಪಟ್ಟಣ ಭೂಮಿಗೆ ಬಂದು ಕಾಲಿಟ್ಟು ಕೂಡಲೇ ಅಲ್ಲಿ ವಿಭೂಷಣ ಮನ್ಕೊಂಡಿದ್ದಲ್ಲ ರಾತ್ರಿ, ಅವನಿಗೆ ಗುರುತಾಯ್ತಂತ. ಆದ್ರೆ ವಿಭೂಷಣ ಗಾಬರಿಯಾಗಿ ಎದ್ದು ನೋಡ್ತಾನೆ. ಯಾರೋ ಮಹಾತ್ಮ, ಯಾರೋ ಒಬ್ಬ ದೇವ್ರ ನಮ್ಮ ಲಂಕಾಪಟ್ಟಣಕ್ಕೆ ಬಂದಾನಂಥೇಳಿ ಹಿಂಗೆ ಗಾಬರಿಯಾಗಿ ಮನ್ಕೊಂಡಲ್ಲಿ ಎದ್ದು ಕೂತು ನೋಡ್ತಾನ. ಯಾರೂ ಕಾಣಿಸ್ಲಿಲ್ಲ. ಇಷ್ಟಾಗದಕ್ಕೆ ಜಗದ್ಗುರು ರೇವಣ ಸಿದ್ಧರು ಬಂದೇ ಬಿಟ್ಟರು. ಆವಾಗ ಹೋಗಿ ವಿಭೂಷಣ, ಧನ್ಯನಾದೆ ತಂದೆ, ಧನ್ಯನಾದೆ. ಬಹುತೇಕ ನೀವು ಬಂದು ನಮ್ಮ ಭೂಮಿಗೆ ಪಾದಿಟ್ಟು ಕೂಡಲೇ ನನಗೆ ಸ್ವಪ್ನದೊಳಗೆ ಕಂಡಂಗಾಯಿತು. ಸಾಕ್ಷಾತ್ ಬಂದು ನೀವೇ ನಿಂತಿರಲ್ಲ ತಂದೆ, ನಿಮ್ಮಿಂದ ನೋಡಿ ನನ್ನ ಕಣ್ಣು ಪವಿತ್ರ ಅದು ಅಂತ ವಿಭೂಷಣಂದ. ಅವಾಗ ವಿಭೂಷಣ ಮನಸ್ಸಿನೊಳಗೆ ಕೊರಗಲು ಕತ್ತಿದ್ದ. ಯಾಕೆ ಕೊರಗಲು ಕತ್ತಿದ್ದ ಅಂದ್ರೆ ಅವ್ರ ಅಣ್ಣ ರಾವಣ ಆ ಸಾಯು ಟೈಮದೊಳಗೆ ವಿಭೂಷಣಗೆ ಒಂದು ಮಾತು ಹೇಳಿದ್ದ. ಏನು ಮಾತು ಹೇಳಿದ್ದ ಅಂದ್ರೆ ರಾಮಗ ವಿದ್ದಾಯಿತು. ರಾವಣ ಸೀತಾಗೊಯ್ದಿದ್ದ. ಸೀತಾಗೊಯ್ದಾಗ ರಾವಣಗೆ ವಿದ್ದಾಯಿತು. ರಾಮ ಹೊಡೆದ, ರಾವಣನ ಪ್ರಾಣ ಹೋಗುವಂಥ ಸಮಯ ಇತ್ತು. ಆವಾಗ ತಮ್ಮ ವಿಭೂಷಣ ಕರೆದು ಆವಾಗ ರಾವಣ ಕೇಳ್ತಾನ, ಏ ವಿಭೂಷಣ ಬಾಪ, ನನ್ನ ಪ್ರಾಣ ಹೋಗುತ್ತದೆ, ಒಂದು ಮಾತದು ನಡೆಸಿಕೊಡ್ತೀಯನು? ಏನದು ಹೇಳೋಣ ಅಂದ. ಏನೂ ಇಲ್ಲ, ಈ ಲಂಕಾಪಟ್ಟಣದೊಳಗೆ ಆ 3 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ಅದು ಸಂಕಲ್ಪ ಮಾಡಿದ್ದೆ. ಆ ಸೀತಾದೇವಿ ನನ್ನ ಕಣ್ಣಿಗೆ ಕಂಡ ಕೂಡಲೇ ನನ್ನ ಪ್ರಾಣ ಹೋಗೋದು ಯಾಳೆ ಬಂದದಪ್ಪ. ಮತ್ತು 3 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ಅಂದ್ಕೊಂಡಿದ್ದ. ಅದನ್ನೆಲ್ಲ ನಂದು ನೀಗಲಿಲ್ಲ ನನ್ನ ಕೈಲಿ. ಅದು ನಾಳೆ ಮಾಡಬೇಕತ್ತಿದ್ದೆ, ಇವತ್ತೇ ನನ್ನ ಪ್ರಾಣ ಹೋಗುವಂಥ ಯಾಳೆ ಬಂದದ. ವಿಭೂಷಣ, ಅದೊಂದು ನನ್ನ ದೊಡ್ಡ ಕನಸದಪ್ಪ, 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕನ್ನೋದು. ಮತ್ತು ಅದನ್ನು ನಾ ಸಾಯ್ತೀನಿ, ನಾ ಸತ್ತ ಬಳಕ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ತೀಯನಂತ ರಾವಣ ವಿಭೂಷಣ ಕೇಳ್ದ. ಆವಾಗ ವಿಭೂಷಣ ಹೇಳ್ತಾನ, ಅಣ್ಣ
ನಿನ್ನ ಮಾತು ನಾನು ನಡೆಸ್ಕೊಡಂಗಿಲ್ಲ ಏನಪ್ಪ, ನಿನ್ನ ಸಂಕಲ್ಪ ಏನು ಮಾಡಿಯಲ್ಲ ಅದನ್ನು ನಾ ಈಡೇರಿಸ್ತೀನಿ ಅಂತ ವಿಭೂಷಣ ಅವರ ಅಣ್ಣ ರಾವಣಗೆ ಮಾತು ಕೊಟ್ಟಿದ್ದ. ಅವ ರಾವಣ ಪ್ರಾಣ ಬಿಟ್ಟು ಹೋಗಿದ್ದ. ಅವಾಗ 3 ಕೋಟಿ ಲಿಂಗ ಅಣ್ಣಗೆ ನಾ ಮಾತು ಕೊಟ್ಟೀನಿ, ಲಂಕಾಪಟ್ಟಣದೊಳಗೆ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ತೀನಿ ಅಂತ ಮಾತು ಕೊಟ್ಟೀನಿ. ಅದನ್ನು 3 ಕೋಟಿ ಲಿಂಗ ತಯಾರು ಮಾಡಬೇಕಂದ್ರೆ ಇದು ಎಷ್ಟು ಸಾಮರ್ಥ್ಯ ಇದ್ರೆ ಮಾಡೋದಾಗ್ತದಂತೇಳಿ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ದ. ಆ ಸಮಯದೊಳಗೆ ಜಗದ್ಗುರು ರೇವಣ ಸಿದ್ಧರು ವಿಭೂಷಣ ಭೇಟಿ ಆದಾಗ ವಿಭೂಷಣ ಕೇಳ್ತಾರೆ, ವಿಭೂಷಣ ಬಹುತೇಕ ಮನಸ್ಸಿನೊಳಗೆ ಏನೋ ಒಂದು ಸಂಕಲ್ಪ ಮಾಡಿಯಲ್ಲ, ಆ ಮನಸ್ಸಿನೊಳಗೆ ಏನೋ ಒಂದು ಚಿಂತೆ ಮಾಡ್ಲಕತ್ತಿಯಲ್ಲ, ಅದು ಏನು ಚಿಂತೆ ಮಾಡ್ಲಕತ್ತಿ ಹೇಳುವಂತ ಜಗದ್ಗುರು ರೇವಣ ಸಿದ್ಧರು ವಿಭೂಷಣ ಕೇಳ್ತಾರೆ. ಅವಾಗ ವಿಭೂಷಣ ಹೇಳ್ತಾನೆ, ಗುರುಗಳೇ ನಂದು ಏನು ಸಂಕಲ್ಪ ಇಲ್ಲ, ಇದು ಸಂಕಲ್ಪ ನಮ್ಮ ಅಣ್ಣಂದದ. ನಮ್ಮ ಲಂಕಾಪಟ್ಟಣದೊಳಗೆ 3 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ನಮ್ಮ ಅಣ್ಣ ಹೇಳ್ಯಾನ. ಅವನಿಗೆ ನಾ ಮಾತು ಕೊಟ್ಟೀನಿ. 3 ಕೋಟಿ 10 ಅಲ್ಲ, 20 ಅಲ್ಲ, 100 ಅಲ್ಲ, 200 ಅಲ್ಲ, 500 ಅಲ್ಲ, 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕಂತ ಹೇಳ್ಯಾನ. ಅದನ್ನು ನನ್ನ ಕೈಲಿ ಜಡ ಹರಿಲಕತ್ತದ. ಅದರ ಸಂಬಂಧ ನಾ ಮನಸ್ಸಿನೊಳಗೆ ಚಿಂತೆ ಮಾಡ್ಲಕತ್ತೀನಂದಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಇಷ್ಟೇ ಏನೋ ವಿಭೂಷಣ, ಯಾವಾಗ ನಿನ್ನ ಅಣ್ಣನ ಸಂಕಲ್ಪ ಆಗ್ಯದಂದ್ರೆ ಅದನ್ನು ಈಡೇರಿಸಿ ಹೋಗ್ತೇನೆ ಅಂಥೇಳಿ ಜಗದ್ಗುರು ರೇವಣ ಸಿದ್ಧರು ತಮ್ಮ ನೇತ್ರ ತೆರೆದು ನೋಡಿದಾಗ ಆ 3 ಕೋಟಿ ಲಿಂಗ ಅಲ್ಲಿ ತಾನೇ ಸ್ಥಾಪನೆ ಆದುವಂತ. 3 ಕೋಟಿ ಲಿಂಗ ತಾನೇ ಸ್ಥಾಪನೆ ಆದುವಂತ. 3 ಕೋಟಿ ಲಿಂಗ ಸ್ಥಾಪನೆ ಆದ ಬಳಿಕ ಅವಾಗ ವಿಭೂಷಣ ತಾನ, ಗುರುನಾಥ ನೀ ಇದೇ ಜಾಗದೊಳಗೆ ಉಳ್ಕೊಂಡು ಬಿಡಬೇಕು, ನಮಗೆ ಸನ್ಮಾರ್ಗದ ದಾರಿಯನ್ನು ತೋರಿಸುತ್ತಾ ತಾವು ಇಲ್ಲೇ ಉಳ್ಕೊಂಡು ಬಿಡಬೇಕು, ತಾವು ಇಲ್ಲೇ ಉಳಿದ್ರೆ ಅಂದ್ರೆ ನಮಗೆ ಮುಂದಿನ ಮಾರ್ಗವನ್ನು ನಾವು ಮಾಡಿಕೊಂಡು ಹೋಗ್ತೇವೆ ಅನ್ನುವಂಥ ವಿಚಾರವನ್ನು ಕೇಳಿಕೊಂಡಾಗ ಅವಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರಪ್ಪ, ನಾ ಲೋಕ ಕಲ್ಯಾಣಕ್ಕಾಗಿ ಬಂದಾವ, ಜಗತ್ತ ಕಲ್ಯಾಣಕ್ಕಾಗಿ ಬಂದಾವ, ಜಗತ್ತ ಉದ್ಧಾರಕ್ಕಾಗಿ ಬಂದಾವ, ನಾ ಒಂದೇ ಜಾಗದಾಗ ಇರೋಕ್ಕೆ ಬರಂಗಿಲ್ಲ, ನಾ ಇನ್ನು ಹೋಗಾವಧಿನೇ ಸಂಚಾರ ಮಾಡ್ಕೊತಂದಾಗ ಅವಾಗ ವಿಭೂಷಣ ತಾನ, ಗುರುಗಳೇ ತಾವು ಇದ್ರೆ ಭಾಳ ಚಲೋ ಆತೈತೆ ಅಂದಾಗ, ವಿಭೂಷಣ ನೀನು ಸಂಕಲ್ಪ ಮಾಡಿದ್ದೆಲ್ಲ ಅದನ್ನು ಈಡೇರ್ಯದ, ನಿನಗೊಂದು ಮಾತು ಹೇಳ್ತೀನಿ, ನಾ ಹೋಗ್ತೀನಿ ಅಂತೇಳಿ ನೀನು ಭಾಳ ಮನಸ್ಸಿನೊಳಗೆ ದುಃಖ ಮಾಡ್ಕೋಬೇಡ, ನಾ ಹೋಗ್ತೀನಿ, ಆದರೂ ನಿನಗೆ ಒಳ್ಳೆಯದಾಗಲಿ. ಆದರೆ ನಿನಗೊಂದು ಮಾತು ಹೇಳ್ತೀನಿ, ಶಿವತತ್ವ ಶಿವ ಆಚಾರ್ಯಗಳನ್ನು ತಪ್ಪದೇ ಪಾಲಿಸುತ್ತಾ ಧರ್ಮದ ಪಾಲಕನಾಗಿ ರಾಜ್ಯಭಾರವನ್ನು ಮಾಡುವಂತೇಳಿ ವಿಭೂಷಣಗೆ ಹೇಳಿ ಜಗದ್ಗುರು ರೇವಣ ಸಿದ್ಧರು ಲಂಕಾಪಟ್ಟಣಕ್ಕೆ ಬಿಟ್ಟು ಮತ್ತೆ ಸಂಚಾರ ಮಾಡ್ಕೊತ ಹೊರಟರು. ಸಂಚಾರ ಮಾಡ್ಕೊತ ಜಗದ್ಗುರು ರೇವಣ ಸಿದ್ದೇಶ್ವರರು ಎಲ್ಲಿಗೆ ಹೊರಡ್ತಾರಂತ ಕೇಳಿದ್ರೆ ಮಾತಂಗ ಪರ್ವತ ಕಡೆ ಹೋಗ್ತಾರೆ. ಮಾತಂಗ ಪರ್ವತ ಕಡೆ ಹೋಗು ಎಳೆದಾಗ ನಡುದಾರ್ಯಾಗ 1-2 ಗಂಟೆ ಬಿದ್ದರು. ಆ ಕೆಟ್ಟ ಅರಣ್ಯ ಆ ಕಾಡು ಅರಣ್ಯದೊಳಗೆ 1-2 ಆ ದನಗಳಿಗೆ ಹುಲ್ಲು ಮಾಡಬೇಕಂತ ಆ ಕುಡುಗಿಲ್ ತಗೊಂಡು ಹುಲ್ಲು ಮಾಡ್ಕೊಂತ ಕಾಡು ಅರಣ್ಯದೊಳಗೆ 5 ಹೊಂಟಿರು. ಹೋಗು ಎಳೆದಾಗ ಜಗದ್ಗುರು ರೇವಣ ಸಿದ್ಧರು ಭೇಟಿ ಆದರು. ಅವಾಗ ಅವರು ನಮಸ್ಕಾರ ಮಾಡ್ಯತ್ತಾರೆ, ಯಪ್ಪ ಯಾರೋ ನೀ ನೋಡ್ಲಕ್ಕರೆ ಒಂಥರ ದೇವತಾ ಪುರುಷ ಇದ್ದಂಗಿದ್ದಿ, ಖರೆ ಈ ಕಡೆಯಲ್ಲಿ ಹೊಂಟಿ ಅಂದಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ನಾ ಮಾತಂಗ ಪರ್ವತ ಕಡೆ ಹೊಂಟೀನಿ. ಅವಾಗ ಅವರು ಇಬ್ಬರು ಅತ್ತಾರ, ಬಹುತೇಕ ಏನೋ ಸಾಧು, ಬಹುತೇಕ ನಿನ್ನ ಮರಣ ಸರಿದು ಬಂದದೇನು, ನಿನ್ನ ಸಾವು ಸರಿದು ಬಂದದೇನು? ಅವಾಗ ಜಗದ್ಗುರು ರೇವಣ ಸಿದ್ಧರು ಕೇಳ್ತಾರೆ, ಯಾಕಪ್ಪ ಹಿಂಗ್ಯಾಕಲ್ಲಕತ್ತೀರಿ? ಅಲ್ಲಪ್ಪ, ಮಾತಂಗ ಪರ್ವತ ಕಡೆ ಹೋಗ್ತೀನಿ ಅಂತ ಹೇಳ್ತೀರಿ, ಮಾತಂಗ ಪರ್ವತದೊಳಗ ಪತಂಗ ಮುನಿ ಮಗ ಮತಂಗ ಮುನಿ ಅಂತಕ್ಕಂಥವ ದೊಡ್ಡ ಕ್ರೂರಿ ಅದಾನವ, ಭಾಳ ಕೆಟ್ಟ ಮನುಷ್ಯ ಅದಾನವ. ಅಕಸ್ಮಾತ್ ನಡೆದಾರ್ಯಾಗ ಹೋಗೋವ್ರಿಗೆ ಬರೋವ್ರಿಗೆ ದಾರಿ ಬಡಿತಾನವ, ಇದ್ದುದು ಇಲ್ಲಾರ್ದು ಬೆಳ್ಳಿ ಬಂಗಾರ ಕಸ್ಕೋತಾನ. ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ಅವ್ರ ಜೀವ ಹೊಡಿತಾನ. ಬಹುತೇಕ ನಿನ್ನ ಸಾವು ಸರಿದು ಬಂದಂಗೆ ಕಾಣ್ತದೆ ಏನಂದ್ರೆ ಅವರು. ಅವಾಗ ಜಗದ್ಗುರು ರೇವಣ ಸಿದ್ಧರಂದರು, ನಾ ಏನು ಮಾಡಬೇಕೀಗ? ನೀ ಈ ಕಡೆದೆ ಹೊಳ್ಳಿ ಹೋಗಂದ್ರು. ಅವಾಗ ರೇವಣ ಸಿದ್ಧರಂದರು, ನಾ ಈ ಕಡೆದೆ ಹೊಳ್ಳಿ ಹೋಗ್ಲಿಕ್ಕೆ ಬಂದಿಲ್ಲ, ನಾ ಅವನಿಗೆ ಭೇಟಿಯಾಗಿ ಹೋಗ್ತೀನಂತ ಮತ್ತೆ ಇವ್ರು ಹೊಂಟೆ ಬಿಟ್ಟರು. ಮತಂಗ ಪರ್ವತ ಕಡೆಗೆ
ಹೊರಟರು. ಆ ಮಾತಂಗ ಪರ್ವತ ಕಡೆಗೆ ಹೋಗು ಹೇಳಿದಾಗ ಕೆಟ್ಟ ಅರಣ್ಯ ಕಾಡ. ಆ ಕಾಡಿನೊಳಗ ಇವ ಮತ್ತಂಗ ಮುನಿ ಆ ದೊಡ್ಡ ಗಿಡದ ಮ್ಯಾಲ ನಿಂತು ಯಾವ ಬ್ಯಾಟಿ ಬರ್ತಾವಂತ ಕಾಯ್ಕೋತ ಕೂತಿದ್ದೀವ. ಮುಂಜಾನೆ 6 ಗಂಟೆ ಕೂತಿದ್ದ, ಸಂಜೆ 6 ಗಂಟೆ ಆಗಿತ್ತು. ಒಂದೂ ಕೂಡ ಯಾವುದು ಬ್ಯಾಟಿ ಬರಲಿಲ್ಲ. ಇವತ್ತು ಯಾಕೋ ನಾ ಎದ್ದು ಗಳಿಗೆನೆ ಚಲೋ ಇಲ್ಲೇನಂತ ಇವ ಮತ್ತಂಗ ಮುನಿ ಮ್ಯಾಲ ಗಿಡದಾಗ ಕೂತು ಚಿಂತೆ ಮಾಡ್ತಿದ್ದ. ಆ ಟಗದಕ್ಕೆ ಜಗದ್ಗುರು ರೇವಣ ಸಿದ್ಧರು ಆ ಕಾಡರಣ್ಯದೊಳಗೆ ಹೈದು ಹೊಂಟಿದ್ದು ನೋಡ್ದ. ಹೇ ಕೆಲಸ ಆಯ್ತಂದ. ಕೆಲಸ ಐತಿ, ಇವತ್ತು ಸಿಕ್ತು ಒಂದು ಬ್ಯಾಟ್ ಅಂದವನೇ ಆ ಗಿಡದ ಮ್ಯಾಲಿಂದ ತೆಳಗ ಟಣ್ಣನೆ ಹಾರಿ ಬಂದು ಜಗದ್ಗುರು ರೇವಣ ಸಿದ್ಧರು ಎದುರು ನಿತ್ತ ಹೋಗಿ. ಆವಾಗ ಜಗದ್ಗುರು ರೇವಣ ಸಿದ್ಧರು ಕೇಳ್ತಾರಪ್ಪ, ಯಾರೋ ನೀ ನನ್ನ ಎದುರು ಯಾಕೆ ಬಂದು ನಿಂತಿ? ಆವಾಗ ಅವ ಮತ್ತಂಗ ಮುನಿ ಹೇಳ್ತಾನ, ನಾ ಯಾರು ಅನ್ನೋದು ನೀ ಕೇಳ್ಕೋತ ಕುಂದ್ರೆ ಬ್ಯಾಡ. ನಾ ಯಾರು ಅನ್ನೋದು ನನ್ನ ಹೆಸರು ತಗೊಂಡು ನೀ ಏನು ಮಾಡಬೇಕಾಗಿಲ್ಲ. ಆದ್ರೆ ನೀ ಈ ಕಡೆ ಹೊಂಟಿಯಲ್ಲ, ಎದಕ್ಕೆ ಹೊಂಟಿ, ನೀ ಯಾವ್ರ ಹೇಳಂದ. ಅವಾಗ ರೇವಣ ಸಿದ್ಧರು ಹೇಳ್ತಾರ, ಮತ್ತು ನೀನು ನಿನ್ನ ಹೆಸರು ಹೇಳಿಲ್ಲ ಅಂದ್ರೆ ನಾಯಕ ನನ್ನ ಹೆಸರು ಹೇಳಿ. ನೀನು ನಿನ್ನ ಹೆಸರು ಹೇಳಿಲ್ಲ, ನಾಯಕ ನನ್ನ ಹೆಸರು ಹೇಳಿ ಅಂದಾಗ, ಹೇ ಆ ಹೆಸರು ಒತ್ತಟಿ ಬಿಡು, ನಿನ್ನ ಬಲ್ಲಿ ಏನದ ಬೆಳ್ಳಿ ಬಂಗಾರ ಏನದ ಅದನ್ನು ಕೊಡು. ಅಕಸ್ಮಾತ್ ಕೊಟ್ಟೆ ಅಂದ್ರೆ ಚಲೋ ಆಯಿತು, ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಿ, ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಿ ಅಂದ. ಅವಾಗ ಜಗದ್ಗುರು ರೇವಣ ಸಿದ್ಧರು ಕುಲು ನಗ್ತಾರಪ್ಪ, ನನ್ನ ಹಂತೆಯಲ್ಲಿ ಏನದತ್ತು ಕೊಡ್ಲಿಯಪ್ಪ? ಏನಿಲ್ಲ, ಕೈಯಲ್ಲಿ ದಂಡ, ಕಾಲಲ್ಲಿ ಆವಿಗೆ, ಕೊಳ್ಳಲ್ಲಿ ರುದ್ರಾಕ್ಷಿ, ಇದನ್ನು ಬಿಟ್ಟರೆ ನನ್ನ ಬಳಿ ಬೇರೆ ಏನೂ ಇಲ್ಲ, ನಾ ಏನು ಕೊಡ್ಲಿ ಅಂದ. ಅವಾಗ ಅವ ಮತ್ತಂಗ ಮುನಿ ಅತ್ತಾನ, ನೀ ಏನೋ ಸುಳ್ಳು ಹೇಳಕತ್ತಿ, ನೀ ಕೊಟ್ಟು ಹೋದಿ ಚಲೋ ಆಯಿತು, ನೀ ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಿ. ಅವಾಗ ರೇವಣ ಸಿದ್ಧರತ್ತಾರ, ನನ್ನ ಜೀವ ಹೊಡಿತಿ ಕರೆ, ಆದ್ರೆ ನೀ ಮಾಡೋದು ಇಟ್ಟೆಲ್ಲ ಎದರ ಸಂಬಂಧರೇ ಮಾಡ್ಲಕತ್ತಿ ಹೇಳಂದ್ರು. ಏನತ್ತಾರ ರೇವಣ ಸಿದ್ಧರು, ನೀ ಇಟ್ಟೆಲ್ಲ ಮಾಡಕತ್ತಿಯಲ್ಲ ಎದರ ಸಂಬಂಧ ಮಾಡ್ಲಕತ್ತಿ ಅದನ್ನು ಹೇಳಂದಾಗ ಅವಾಗ ಅವ ಅಂದ, ಮತ್ತಂಗ ಮುನಿ ಅಂದ, ನಂದೊಂದು ವಸ್ತು ಅದ ಮನ್ಯಾಗ. ಏನದ? ನಂದೊಂದು ವಸ್ತು ಅದ. ವಸ್ತು ಅಂದ್ರೇನು? ನನ್ನ ಹೆಂಡತಿ ಅದಾಳ ಮಹಾರಾಣಿ, ನನ್ನ ಹೆಂಡತಿ ಮಹಾರಾಣಿ ಅದಾಳ ಮನ್ಯಾಗ, ಆಕಿನ ಸಲುವಾಗಿ ನಾ ಮಾಡ್ಲಕತ್ತೀನಂದ. ನೋಡ್ರಿ ಏನತ್ತಾನ, ನನ್ನ ಹೆಂಡತಿ ಅದಾಳ, ನಂದು ವಸ್ತು ಅದ. ಎಷ್ಟು ಚಲೋ ವರ್ಣನೆ ಮಾಡ್ತಾನೆ ನೋಡ್ರಿ ಮಗ ಹೆಂಡ್ತಿದ್. ಭಾಳ ಬಿರುಸದ ತಿಳ್ಕೋರಿ. ನಂದು ನನ್ನದು, ನಿಂದು ನಿನ್ನದು. ನಂದು ಅಂದ್ರೆ ದುಃಖ ಅದ, ನಿಂದು ಅಂದ್ರೆ ಸುಖ ಅದ. ಏನ್ರಿ? ನಂದು ಅನ್ನೋದು ದುಃಖ ಅದ, ನಿಂದು ಅನ್ನೋದು ಸುಖ ಅದ. ಹೆಂಗದ? ಒಬ್ಬವ ಇಂಥ ಊರಾಗ ಒಂದು 50 ಲಕ್ಷ ಸಾಲ ಮಾಡಿ ಪುನಃ ಮುಂಬೈ ದುಡ್ಲಿಕ್ಕೆ ಹೋದ. ಹೆಂಡ್ರ ಮಕ್ಕಳಿಗೆ ಹೇಳಾರ್ದೆ ಹೋದ. ಹೋಗಿ ಒಂದು 20 ವರ್ಷ ಅಲ್ಲಿ ಉಳಿದು ಆ ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಂಡು ಕಂಡಾಪಟ್ಟಿ ದುಡ್ದ. ನಾ ಯಾಕೆ ಹೇಳಕತ್ತೀನಿ ವಿಚಾರ ಮಾಡಿರಿ. ನಂದು ಅನ್ನೋದು ದುಃಖದ. ಕಾಂಟ್ರಾಕ್ಟರ್ ಕೆಲಸ ಮಾಡಿ ಸಾಕಷ್ಟು ದುಡ್ಡು ಗಳಿಸ್ಕೊಂಡು 20-25 ವರ್ಷ ಆದ ಬಳಿಕ ಊರಿಗೆ ಬಂದ. ಊರಿಗೆ ಬರೋದ್ರಾಗ ಊರ ಅಗಶ್ಯಾಗ ಒಂದು ಹೆಣ ಹೊಂಟಿತ್ತು. ಅವನು 25 ವರ್ಷ ಆ ಕಡೆ ಹೋಗಿದ್ದ. ಊರನವ್ರು ಇವನಿಗೆ ಕೂನ್ ಹಿಡಿಲಿಲ್ಲ, ಇವ ಊರನವ್ರಿಗೆ ಕೂನ್ ಹಿಡಿಲಿಲ್ಲ. ಹೀಗಾಗಿ ಅವ ಅಂದ, ಯಾವುದೋ ಒಂದು ಸತ್ತಂಗೆ ಕಾಣ್ತದ, ಅಗಶ್ಯಾಗ ಹೆಣ ತೊಗೊಂಡು ಹೊಂಟ್ರೆ ಹೋಲಿ ಬಿಡು ಅಂತೇಳಿ ಬಾಜು ಆಗಿ ಇವ ಮನೆಗೆ ಹೋದ. ಮನೆಗೆ ಹೋಗಿ ನೋಡೋದಕ್ಕೆ ಆಕಿ ಸತ್ತಕ್ಕಿ ಯಾರೂ ಇದ್ದಿಲ್ಲ, ಇವನು ಹೇಳ್ತೀನಿ ಇದ್ದಳು. ಸತ್ತಕ್ಕೆ ಬೇರೆದಕ್ಕೆ ಯಾರು ಇದ್ದಿಲ್ಲ, ಇವನು ಹೇಳ್ತೀನಿ ಇದ್ದಳು. ಅವಾಗ ಇವ ಹೊಳ್ಳಿ ಬಂದು ಆ ಗೋರಿ ಬಲ್ಲಿ ಒಯ್ದು ಇನ್ನೇನು ಮಣ್ಣು ಮಾಡ್ಬೇಕತ್ತಿದ್ರು. ಇವ ಬಂದು ಹೆಂಡ್ತಿ ತೆಕ್ಕಿ ಬಿದ್ದು ಹೊಳ್ಳ್ಯಾಡಿ ಎಳ್ಳಕತ್ತ. ಯಾಕೆ ಅಳ್ಳಕತ್ತ? ಹೋಗ ಹೇಳ್ದಾಗ ಇವನಿಗೆ ಹೆಣ ಕಂಡದಿಲ್ಲ. ಹಳ್ಳಿಲಿ ಯಾಕಿವ ನಂದು ಅನ್ನೋದು ಗುರುತಿದ್ದಿದ್ದಿಲ್ಲ. ಮನೆಗೆ ಹೋದ ಕೂಡಲೇ ಯಾವಾಗ ಇದು ನನ್ನ ಹೆಂಡ್ತಿ, ಇದು ನಂದು ಅನ್ನೋದು ಗೊತ್ತಾಯಿತು, ಅದಕ್ಕೆ ದುಃಖ ಆಯಿತು. ನಾ ಯಾಕೆ ಹೇಳಕತ್ತೀನಿ? ನಂದು ಅನ್ನೋದು ದುಃಖಕ್ಕೆ ಕಾರಣದ, ನಿಂದು ಅನ್ನೋದು ಸುಖ ಅದ. ಅಷ್ಟೇ ಅಲ್ಲ, ಒಬ್ಬ ಹೆಣ್ಮಗಳು ಇಲ್ಲಿ ಬಿಜಾಪುರದಲ್ಲ ರೈಲ್ವೆ ಹೋಗ್ತದಲ್ಲ, ಪುನಃ ಮುಂಬೈ ಸೊಲ್ಲಾಪುರ. ಒಬ್ಬ ಹೆಣ್ಮಗಳು ಒಂದು ದೊಡ್ಡ ಸುಟ್ಕೇಸ್ ತೊಗೊಂಡು ರೈಲ್ವೆದಾಗ ಹೆಬ್ಬದಳು. ರೈಲ್ವೆದಾಗ ಇಂಥವ್ರು ಒಂದು 4 ಮಂದಿ ಹೆಬ್ಬದ್ರು. ಅವರು
ಅವರು ಅದೇ ಸೀಟಿಗೆ ಕೂತಿರು, ಆ ಹೆಣ್ಮಗಳು ಅದೇ ಸೀಟಿಗೆ ಕೂತಿಳು. ಆ ಹೆಣ್ಮಗಳು ಮುಂದಿನ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಚಾ ನೀರು ಕುಡಿಬೇಕಂತ ಇಳ್ದಾಳ. ಸುಟ್ಕೇಸ್ ಅಲ್ಲೇ ಬಿಟ್ಟು ಇಳ್ದಾಳ. ಇಳಿದು ಕೂಡಲೇ ಇದು ರೈಲ್ವೆ ಬಿಡ್ತು. ಅವ 4 ಮಂದಿಗೆ ಸುಟ್ಕೇಸ್ ತಂದು ಇಟ್ಟಿದ್ದು ನೋಡಿದ್ರಲ್ಲ, ಅವರೆಲ್ಲ ಏನು ಮಾಡಿದ್ರು, ಆ ಹೆಣ್ಮಗಳು ಅಲ್ಲೇ ಇಳಿದ್ರು. ಅಂದ್ರೆ ಈ ಸುಟ್ಕೇಸ್ ನಾವು ತಗೋಬೇಕಂತ ಹೇಳಿ ಅವ 4 ಮಂದಿ ಕಲ್ತು ಜಗಳಾಡಕತ್ತರು. ಇದು ನಾನು ಸುಟ್ಕೇಸ್ ಅದ, ನಿನ್ನ ಸುಟ್ಕೇಸ್ ಅದ. 4 ಮಂದಿ ನಂದು ನಿಂದ ಅಂತೇಳಿ ಜಗಳಾಡಕತ್ತರು. ಜಗಳಾಡಕೋತ ಮುಂದಿನ ಸ್ಟೇಷನ್ ಬತ್ತು. ಸ್ಟೇಷನ್ ಬರೋದಕ್ಕೆ ಸ್ಟೇಷನ್ದಾಗ ಪೊಲೀಸರು ಇರ್ತಾರೆ. ಸ್ಟೇಷನ್ಗೆ ಒಬ್ಬೊಬ್ಬರು ಪೊಲೀಸರು ಇರ್ತಾರೆ. ಆ ಪೊಲೀಸ್ ನೋಡ್ದ ಇವ್ರು 4 ಮಂದಿ ರೈಲ್ವೆ ಡೆಬ್ಬ್ಯಾಗ ಜಗಳಾಡಕತ್ತಿರು. ಅವ ಪೊಲೀಸ್ ಹೋಗಿ ಕೇಳ್ದ, ಯಾಕ್ರ ಏನಾಗ್ಯದ, ಯಾಕೆ ಜಗಳಾಡಕತ್ತೀರಿ? ಅವ 4 ಮಂದಿ ಅಂದರು, ಅದು ಸುಟ್ಕ್ಯಾಸ್ ನಂದದ್ರಿ, ಇವ ತೋಲಕತ್ತಾನ. ಸುಟ್ಕ್ಯಾಸ್ ನಂದದ್ರಿ, ಅವ ತೋಲಕತ್ತಾನ. 4 ಮಂದಿ ಹಿಂಗೆ ಅನ್ಕೊಂಡು ಜಗಳಾಡಕತ್ತರು. ಅವಾಗ ಪೊಲೀಸ್ ಅಂದ, ಇಲ್ಲಿ ಬರ್ರಿ ಅಂದ, ತೆಳಗಿಳೀರಿ ಮೊದಲು, ಡೆಬ್ಬೆ ಅಂತ ತೆಳಗಿಳಿರಿ ಅಂದ. ಆ 4 ಮಂದಿ ಡೆಬ್ಬೆ ಅಂದ ತೆಳಗಿಳಿಸಿ ಅವಾಗ ಸುಟ್ಕ್ಯಾಸ್ ತನ್ನ ಕೈಯ ತೊಗೊಂಡು ಪೊಲೀಸ, ಒಂದು ಕೆಲಸ ಮಾಡಿರಿ ನೀವು ಅಂದ. ನೀವೇನು ಹೇಳಿರಲ್ಲ, ನನ್ನ ಸುಟ್ಕ್ಯಾಸ್ ನಿನ್ನ ಸುಟ್ಕ್ಯಾಸ್ ಹತ್ತಿರಲ್ಲ, ಆ ಸುಟ್ಕ್ಯಾಸ್ದಾಗ ನೀವು ಏನೇನು ಇಟ್ಟಿರಲ್ಲ ಅದನ್ನು ಕರೆಕ್ಟ್ ಹೇಳ್ರಿ, ನಾವೊಂದು ಒಯ್ದಾಗ ಬರ್ಕೋತೀನಿ. ನೀವು ಯಾರು ಹೇಳ್ದಂಗೆ ಅದ್ರಾಗ ವಸ್ತು ಇರ್ತಾವೆ ನೋಡು, ಆ ಸುಟ್ಕ್ಯಾಸ್ ಅವ್ರಿಗೆ ಕೊಡ್ತೀನಿ. ಅವಾಗ ಒಬ್ಬವ, ಇಲ್ರಿ ಬಟ್ಟಿನಿ ಅದಾವ, ಬಂಗಾರ ಅದಾವ, ರೊಕ್ಕ ಅದಾವ ಅಂದ. ಅದ್ರಾಗ ಒಬ್ಬವ, ಏನೂ ಇಲ್ರಿ ನಾನು ಹೇಳ್ತೀವಿ, ಬರೀ ಶೀರಿನೇ ಅದಾವ ಅಂದ. ಅದ್ರಾಗ ಒಬ್ಬವ ಅಂದ, ಇಲ್ರಿ ನಾನು ಹೇಳ್ತೀನಿ ತೊಗೊಂಡು ಹೊಂಟಿತ್ತು, ಬರೋದಕ್ಕೆ ಆಕೆಗೆ ತವ್ರ ಮನೆ ಕಡಿದು ಒಂದು ಫೋನ್ ಬತ್ರಿ, ಹಿಂಗಾಗಿ ಆಕೆ ಅಲ್ಲೇ ಇಳಿದು ಹೋಗ್ಯಾಳ. ಅದ್ರಾಗ ನಾನು ಹೇಳ್ತೀವಿ ಬೆಳ್ಳಿ ಬಂಗಾರ ಕಿವ್ಯಾನು ಮೂಗನೇನು ಭಾಳ ಸುಮಾರು ಮನುಷ್ಯ ಇದ್ದರು, ಒಳಗಿರ್ತಾರೆ. ನಾನು ಹೇಳ್ತೀವಿ ಅಟ್ಟೆಲ್ಲ ಅದಾವ್ರಿ, ಬರ್ಕೋರಿ ಅಂದ. ಬರ್ಕೊಂಡ್ರು. ಆವಾಗ ಪೊಲೀಸ್ ಅಂದ, ನೀವು ಹೇಳ್ದಂಗೆ ಎಲ್ಲಾರ್ದು ಬರ್ಕೊಂಡಿನಪ್ಪ, ಮತ್ತು ಸುಟ್ಕೇಸ್ ಚಾವಿ ಯಾರ ಬಳಿ ಅದ ಕೊಡ್ರಿ ಅಂದ. ಅವಾಗ ಅವ್ರದನ್ನು ನಿಂಬಲಿಲ್ಲ. ಅದ್ರಾಗ ಒಬ್ಬ ಏನು ಭಾಳ ಬೆರಕಿದ್ದ, ಅವನು ಅವ ಅಂದ, ಇಲ್ರಿ ನಾನು ಹೇಳ್ತಿ ತನ್ನ ಬಲ್ಲಿ ಇಟ್ಕೊಂಡಿತ್ರಿ ಚಾವಿ, ಅದು ಬಸ್ಸಕ್ಕನೆ ಇಳಿದು ಹೋಗ್ಯಾಡ್ರಿ, ಆಕಿನ ಕಡೆಗೆ ಹೋಗ್ಯಾದ, ನಾ ಹೇಳಿನಲ್ಲ ನೀವು ಅದು ಸುಟ್ಕೇಶೆ ಹೊಡೆದು ಬಿಡ್ರಿ ಅಂದ. ಅವ ಪೊಲೀಸ್ ಅಂದ, ಯಾಕಲ್ಲ ನೀವು 4 ಮಂದಿ ಕುಂದ್ರಿ ಅಂತೇಳಿ ಕುಂದ್ರಿಸಿ ಆ ಸುಟ್ಕೇಸ್ ಹೊಡೆದ ನೋಡೋದ್ರಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದ್ದಿಲ್ಲ. ಒಂದು ಆ ಹೆಣ್ಮಗಳು ಏನು ಸುಟ್ಕೇಸ್ ಬಿಟ್ಟು ಹೋಗಿದ್ದಾಳಲ್ಲ, ಆ ಹೆಣ್ಮಗಳು ಒಂದು ತಪ್ಪು ಕೆಲಸ ಮಾಡಿ ಒಂದು ಕೂಶಿನ ಹಡ್ದೇಳು. ಆ ಕೂಶಿನ ಆ ಸುಟ್ಕೇಸ್ದಾಗ ಹಾಕಿ ತೊಗೊಂಡು ಹೊಂಟೇಳು. ಅವಾಗ ಅವ ಪೊಲೀಸ್ ಹೊಡೆದು ನೋಡ್ತಾನ, ಅದ್ರಾಗ ಬೆಳ್ಳಿ ಬಂಗಾರ ಇದ್ದಿದ್ದಿಲ್ಲ, ಆ ರಗತ್ತು ಕಣ್ಣಿ ಕೂಸಿದ್ದು ಕೂಡಲೇ ಅವಾಗ ಪೊಲೀಸ್ ತನ್ನ ಮಕ್ಕಳ ಬೆಳ್ಳಿ ಬಂಗಾರದ ಅಂತೇಳಿ ಸುಳ್ಳು ಹೇಳ್ತೀರಿ ಮಕ್ಕಳ, ಶಿಶು ಹತ್ಯೆ ಮಾಡೋದು ಮಾ ಪಾಪದ, ಇದ್ರೊಳಗೆ ಕೂಸಿನ ಕೊಂದು ತಂದಿರಿ ಆ ಮಕ್ಕಳ ಅಂತೇಳಿ ಪೊಲೀಸ್ ಅಲ್ಲಕತ್ತ. ಅವಾಗ ಇವ್ರು 4 ಮಂದಿ ಅಂತಾರ, ಸಾಹೇಬ್ರ ಅದು ನಮ್ಮದಲ್ರಿ, ಸಾಹೇಬ್ರ ಅದು ನಮ್ಮದಲ್ರಿ ನಿಮ್ಮದಲ್ರಿ ಅಂತ ನಡೆಸು ನೋಡ್ರಿ. ಮೊದಲ ಮಕ್ಕಳು ನಂದದಂದಾರ, ಏನಂದಾರ, ಇದು ಸುಟ್ಕ್ಯಾಸ್ ನಮ್ಮದಂದಾರ. ಏನದರ ರಗತ್ತು ಗಣ್ಣಿ ಕೂಸ್ಕೊಂಡತ್ತಲ್ಲ, ನಂದಲ್ರಿ ನಿಂದಲ್ರಿ. ಏನಂದ್ರು, ನಂದಲ್ರಿ ನಿಂದಲ್ರಿ. ಅವಾಗ ಪೊಲೀಸ್ ಅಂದ, ಮಕ್ಕಳ ನೀವು ಇಂಥ ಶಿಶುವತ್ಯೆ ಎಷ್ಟು ಮಾಡೀರಿ, ಇದು ಮಹಾಪಾಪದ, ನಿಮಗೆ ಹಂಗ ಬಿಡಂಗಿಲ್ಲ ಅಂತೇಳಿ ತೊಗೊಂಡು ಒಯ್ದು ಆ ಸ್ಟೇಷನ್ದೊಳಗೆ FIR ಮಾಡಿಸಿ ಅವು ಕೊಯ್ದು ಜೈಲಿಗೆ ಹೋಗಿದ್ರು. ಯಾಕೆ ಹೇಳ್ದನ ಸುಟ್ಕ್ಯಾಸ್ ಯಾವಾಗ ನಂದು ತಂದರು ಅವ್ರು ಬಂಧನಕ್ಕೆ ಹೋಗಿ ಬಿದ್ದರು. ಇಷ್ಟೇ ತಿಳ್ಕೊರಿ ನೀವು. ಇಷ್ಟೆಲ್ಲ ನಾವು ಗಳಿಸೇವು, ಇದು ಎಲ್ಲ ನಂದ ತಂದೆವು, ನಾ ಮಾಡಿನ ತಂದೆವು, ಇದನ್ನೆಲ್ಲ ಒಂದಿನ ನಮ್ಮ ಕೈ ಬಿಟ್ಟು ಹೋಗ್ತದೆ. ಯಪ್ಪ ರೇವಣ ಸಿದ್ಧ, ಮೇಲಗಿರಿ ಮುತ್ಯ, ಅಮ್ಮೋಗ್ ಸಿದ್ಧ, ಯಪ್ಪ ಇದು ನಮ್ಮದಲ್ಲ ತಂದೆ, ಇದು ನಿಂದದತ್ತು ನೀವು ಎಲ್ಲಿತಾನ ಅನ್ಕೊಂಡು ಹೋಗ್ತೀರಿ ನೋಡು, ನಿಮ್ಮ ಮನೆಗೆ 7 ಜನ್ಮ ಬಡತನಿಗೆ ಬರೋದಿಲ್ಲ. ನೀವೆಲ್ಲ ಲಕ್ಷ್ಯದಾಗ ಇಟ್ಕೊಂಡು ಹೋಗ್ಬೇಕು. ಮಾತು ಏನು ಕಾರಣದತ್ತ ಕೇಳಿದ್ರೆ ನಂದು ಅನ್ನೋದು ಬಂಧನದ, ನಂದು ಅನ್ನೋದು ದುಃಖದ, ಆದ್ರೆ ನಿಂದು ಅನ್ನೋದು ಸುಖ ಅದ. ಯಾರು ನಿಂದ ತಂದೇವೇನು, ಯಾರು ಅಂದೇವು ಅನ್ನಂಗಿಲ್ಲ. ಸುಮ್ಮನೆ ಏನೋ ಎಲ್ಲರೇ ಒಬ್ರು ಅತ್ತಾರ. ಈಗ ಅಕಸ್ಮಾತ್ ನಾವು ಎಲ್ಲರೇ ಒಬ್ಬರು ಮನುಷ್ಯ ಅಂತ ಕರೆದಿರ ಹೋಗಿರ್ತೇವೆ, ಹೋದಾಗ ಅವ್ರು ಅತ್ತಾರ, ಮನೆ ಭಾರಿ ಚಲೋ ಕಡಿಸ್ಯಪ್ಪತ್ ನಾವು ಅಂದ್ಕೊಳ್ಳಿ. ಅವ್ರೇನತ್ತಾರ, ಏನ್ರಿಪ್ಪ ಎಲ್ಲ ನಿಂಬದ್ರಿ ಇದೇನು ನಂದೇನಿಲ್ರಿ ಅತ್ತಾನ. ಹೌದು ಬಾ ನಂಬದತ್ತಿ ಅಂದ್ರೆ ಒಂದು ಸ್ಟಾಂಪ್ ಪೇಪರ್ ಮೇಲೆ ಸಹಿ ಮಾಡ್ಬಾ ಅಂದ್ರೆ ಮಾಡ್ಯಾನೇನೋ ಮಗ, ಮಾಡ್ಯಾನೇನು ಇಲ್ಲ.
ನಿಂಬದ ತಂದಾನವ ಕರೆ ಕೊಡೋಕ್ಕಾಗೋದಿಲ್ಲ. ಯಾಕ ನಾವು ಅವನಿಗೆಪ್ಪ ನಿಂದ ತನ್ನೋದದ ನಮ್ಮ ಕೈಲಿ ಅವನಿಗೆ ಏನು ಕೊಡೋಕ್ಕಾಗ್ತದೇನು? ಕೊಡೋಕ್ಕಾಗ್ತದೆ ನಮ್ಮ ಕೈಲಿ? ಏನಾದೇನು? ಏನೂ ಇಲ್ಲ ನಮ್ಮ ಕೈಯಾಗ.